ಹಾಯ್ ಫ್ರೆಂಡ್ಸ್, ಟ್ರೆಂಡ್ ಇನ್ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕದಲ್ಲಿ ಖಾಲಿ ಇರುವ ಗ್ರಾಮಾಡಳಿತಾಧಿಕಾರಿ ನೇಮಕಾತಿ ಬಗ್ಗೆ ತಿಳಿದುಕೊಳ್ಳೋಣ. ಒಟ್ಟು 572 ಹುದ್ದೆಗಳಿದ್ದಾವೆ. ಇದಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ, ಅರ್ಹತೆ ಏನು, ಅರ್ಜಿ ಪ್ರಾರಂಭ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿದುಕೊಳ್ಳೋಣ. ಇನ್ನು ಕ್ವಾಲಿಫಿಕೇಷನ್ ಏನಪ್ಪ ಅಂದ್ರೆ PUC ಮುಗಿದಿರಬೇಕು ಅಥವಾ ಅದಕ್ಕೆ ಸರಿಸಮಾನವಾದ ಈಕ್ವಲೆಂಟ್ ಯಾವುದೇ ITI ಅಥವಾ ಡಿಪ್ಲೊಮಾ ಯಾವುದೇ ಆಗಿದ್ದರೂ ಕೂಡ ನಡೆಯುತ್ತದೆ. ಎರಡನೇದಾಗಿ ವಯೋಮಿತಿ ಅಂದರೆ ಏಜ್. ಜನರಲ್ ಕ್ಯಾಂಡಿಡೇಟ್ ಅವರಿಗೆ 40 ವರ್ಷ, OBC 2A 2B 3A 3B ವಿದ್ಯಾರ್ಥಿಗಳಿಗೆ 43 ವರ್ಷ, SC ST ಕ್ಯಾಟಗರಿಯವರಿಗೆ 45 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಮೂರನೇದಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದೆಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ. ಪ್ರಾರಂಭ ದಿನಾಂಕ 11/7/2026, ಕೊನೆಯ ದಿನಾಂಕ 30/7/26 ಇದೇ ತಿಂಗಳು. ನೀವು ಏನಾದರೂ ತಿದ್ದುಪಡಿ ಇದ್ದರೆ 31/7/2026 ಕೊನೆಯ ದಿನಾಂಕವಾಗಿರುತ್ತದೆ. ಇನ್ನು ನೇರವಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳು 2 ವರ್ಷಗಳ ಕಾಲ ಕಾಯಂ ಪೂರ್ವ ಅವಧಿಯಾಗಿರುತ್ತದೆ. ಇನ್ನು ವೇತನ ಶ್ರೇಣಿ ಹೀಗೆ ಇರುತ್ತದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಬಗ್ಗೆ ಹಾಕಿರುತ್ತೇನೆ, ನೀವು ನೋಡಿಕೊಳ್ಳಿ. ಇನ್ನು ಅರ್ಜಿ ಶುಲ್ಕ. ಜನರಲ್ OBC ಅವರಿಗೆ 750 ರೂಪಾಯಿ, SC ST ಕ್ಯಾಟಗರಿ, ಎಕ್ಸ್ ಆರ್ಮಿ, ಥರ್ಡ್ ಜೆಂಡರ್ ಅವರಿಗೆ 500 ರೂಪಾಯಿ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತದೆ. ಕೊನೆಯದಾಗಿ ಪರೀಕ್ಷಾ ದಿನಾಂಕ. ಪೇಪರ್ 2 ಇರುತ್ತದೆ. ಕನ್ನಡ ಭಾಷಾ ಪರೀಕ್ಷೆ ಎಲ್ಲರಿಗೂ ಕಡ್ಡಾಯವಾಗಿರುತ್ತದೆ. ನಂತರ ಅದರಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಆಗಿರುತ್ತದೆ. ಪೇಪರ್ 1 4/10/2026 ಬೆಳಗ್ಗೆ 10:30ರಿಂದ 12:30. ಪೇಪರ್ 2 ಮಧ್ಯಾಹ್ನ 2:30ರಿಂದ 4:30ರವರೆಗೆ ಇರುತ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.